ಕ್ಷಮಿಸಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ, ಜೊತೆಗೆ ಸಾರಿಗೆ ಸಚಿವರಾದಂಥ ಮಂತ್ರಿಗಳಿಗೆ ಒಂದು ಮನವಿ. ಈ ಎಲ್ಲೋ ಒಬ್ಬ ಡ್ರೈವರ್ ಇರ್ತಾರಲ್ಲ, ಅವ್ರು ಯಾರು ಟೆರರಿಸ್ಟ್ ಅಲ್ಲ ಸರ್. 99% ತುಂಬ ಒಳ್ಳೆಯವರು. ಇನ್ನು 1% ನೀವು ಅಂದ್ಕೊಂಡಿರೋದಂಗೆ ಕೆಟ್ಟವ್ರು ಇರಬಹುದೇನೋ, ಅದು ಕ್ವಶನ್ ಮಾರ್ಕ್. ಅವ್ರಿಗೆ ಕಳೆದ ಒಂದು 3-4 ವರ್ಷದಿಂದ ಸ್ಪೀಡ್ ಗೋರ್ನರ್ ಹಾಕಲೇಬೇಕು ಅಂತ ಒಂದು ರೆವಲ್ಯೂಷನ್ ತರ್ತೀರ, ಒಂದು ಆ್ಯಕ್ಟ್ ತರ್ತೀರ. ಅದಕ್ಕೆ ಒಂದು 3-4 ಸಾವಿರ ಖರ್ಚು. ಅದಾದಮೇಲೆ ಎಲ್ಲ ಪ್ರೈವೇಟ್ ಇನ್ಸೂರೆನ್ಸ್ ಕಂಪ್ನಿಗಳು ಆಕ್ಸಿಡೆಂಟಲ್ ರೇಷಿಯೋ ಜಾಸ್ತಿ ಇದೆ ಎಲ್ಲೋ ಬೋರ್ಡ್ಗೆ ಅಂತೇಳಿ ಎಲ್ರೂ ನಾರ್ಮಲ್ಗಿಂತ ಒಂದು 30-40% ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡಿದ್ರು ಇನ್ಸೂರೆನ್ಸ್ಗಾಗಿ. ಅದಾದಮೇಲೆ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಇವೆಲ್ಲ ಮೀರಿ ನಾವೆಲ್ಲ ಕಟ್ಟಿದ್ರು ಕೂಡ ಟೋಲ್, ಫಾಸ್ಟ್ಯಾಗ್ ಪ್ರತಿಯೊಂದು ಕಡೆ ಹೋಗಬೇಕು. ಕಸ್ಟಮರ್ ಬರಲ್ಲ, ಕಸ್ಟಮರ್ ಕೊಡಲ್ಲ ಅಂದ್ರೂ ಅದನ್ನು ನಾವೇ ಬರೆಸ್ಬೇಕು. ಆ ಒಂದು ಪರಿಸ್ಥಿತಿ ಇಡೀ ದೇಶದಲ್ಲಿ ಬಂದು ಅದು ರಾಜ್ಯದಲ್ಲಿ ಎಕ್ಸ್ಟ್ರಾ ಆಯಿತು. ಇವೆಲ್ಲವನ್ನು ಸಹಿಸ್ಕೊಂಡು ಭಾಳ ಕಷ್ಟಪಟ್ಟು ಬದುಕೋಣ ಅನ್ನೋ ಟೈಮಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನೀವು ಪರ್ಮಿಷನ್ ಕೊಟ್ರಿ. ಓಲಾ, ಊಬರ್ ಕೊಟ್ಟಿದ ತಕ್ಷಣ ಅಲ್ಲಿಗೆ ಜಾಯಿನ್ ಮಾಡಿರೋರು ಮಾತ್ರ ಬದುಕಬೇಕು, ಬೇರೆಯವ್ರು ಯಾರೂ ಬದುಕಂಗಿಲ್ಲ ಅನ್ನಂಗೆ ಆಯಿತು. ಅಲ್ಲಿ ನಮ್ಮ ಹಣದಲ್ಲಿ ನಾವು ದುಡಿಯೋವಂಥ ಒಂದು ದುಡ್ಡನ್ನು ಅವರು ಕಮಿಷನ್ ರೂಪದಲ್ಲಿ ಎಕ್ಸ್ಟ್ರಾ ತೊಗೊಂಡು ಕೋಟಿಗಟ್ಟಲೆ ದುಡ್ಡನ್ನ ಬಾಚಿದ್ರು. ಇರಲಿ, ಅದು ಆಯಿತು. ಅದಾದಮೇಲೆ ಊಬರು ಓನ್ಲಿ ಫಾರ್ ಬೆಂಗಳೂರು ಪೀಪಲ್ಗೆ ಮಾತ್ರ ಇತ್ತು. ಅದೇನಾಯಿತು, ತುಮಕೂರು, ಆ ಕಡೆ ಕೋಲಾರ, ಚಿತ್ರದುರ್ಗ ಯಾರು ಡ್ರಾಪ್ ಮಾಡೋರು ಊಬರ್ನ ಸರ್ಚ್ ಮಾಡಿದ್ರೆ ಅವ್ರದ್ದು ನಂಬರ್ ಕ್ಯಾಚ್ ಆಗೋದು, ಅಲ್ಲಿಂದ ಕಮ್ಮಿ ರೇಟಿಗೆ ಹೋಗೋರು. ನಾವೀಗ ಎಕ್ಸಾಂಪಲ್ ನಾನು ತುಮಕೂರಲ್ಲಿರೋದು, ನಾವೆಲ್ಲ ಒಂದು 3,000, ಒಂದು ಮಿನಿಮಮ್ಮು 5+1, ಒಂದು 4+1 ಗಾಡಿಗೆ 3,000 ತೊಗೊತಿದ್ವಿ. ಹೆಂಗೆ ಅಂದರೆ ಬೆಂಗಳೂರಿಗೆ ಹೋಗಿ ಬರೋಕ್ಕೆ. ಅದನ್ನು ಊಬರೋರು 1,200, 1,500ಗೆ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನಮ್ಮ ಬಿಸ್ನೆಸ್ ಅಲ್ಲ, ನಮ್ಮ ಜೀವನ ಹಾಳಾಗೋಯ್ತು. ಬಿಸ್ನೆಸ್ ಅನ್ಬಾರ್ದು, ಇದೊಂದು ಜೀವನ. ಎಲ್ಲೋ ಬೋರ್ಡು ಡ್ರೈವರ್ಗಳ ಜೀವನ ಹಾಳಾಗೋಯ್ತು. ಇದನ್ನೆಲ್ಲ ಸಹಿಸ್ಕೊಂಡು ಹೇಗೋ ಟ್ಯಾಕ್ಸು, ಇನ್ಸೂರೆನ್ಸು, ರೋಡ್ ಟ್ಯಾಕ್ಸು, ಎಮಿಷನ್ ಟೆಸ್ಟು ಮತ್ತು ಫಾಸ್ಟ್ಯಾಗು ಇವನ್ನೆಲ್ಲ ಮೀರಿ ಏನೋ ಸಹಿಸ್ಕೊಂಡು ಮತ್ತೆ ಜೀವನ ಮಾಡೋಣ ಅಂತ ತುಂಬ ಒಂದು ಬಡ ಕುಟುಂಬದ ಡ್ರೈವರ್ಗಳು ಮನಸ್ಸು ಮಾಡಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಇವಾಗ ಹೊಸದಾಗಿ ಪ್ಯಾನಿಕ್ ಬಟನ್ ಅಂತ ಬಂತು. ಓಕೆ, ಪ್ಯಾನಿಕ್ ಬಟನ್ ಮಾಡಿದ್ದೀರ. ಸರ್ಕಾರದಿಂದ ಪ್ಯಾನಿಕ್ ಬಟನ್ಗೆ ಎಷ್ಟು ರೇಟ್ ನಿಗದಿಪಡಿಸಿದ್ದೀರಾ? ತುಂಬ ಜನ ಬ್ರೋಕರ್ಗಳು ಆ ಪ್ಯಾನಿಕ್ ಬಟನ್ ಮಾಡಿ ಅವರಿಗೆ FC ರಿನ್ಯೂವಲ್ ಮಾಡಿಕೊಡೋದಕ್ಕೆ 10,000-15,000 ರೂಪಾಯಿ ದುಡ್ಡು ತೊಗೊತಿದ್ದಾರೆ. ಎಲ್ಲಿಂದ ಬರೆಸ್ಬೇಕು? ಸ್ಪೀಡೋಮೀಟ್ರು ಮಾಡಿದ್ರೆ 80 ಮೇಲೆ ಹೋಗಬಾರ್ದು ಅಂತ. ಎಷ್ಟು ಅವೈಜ್ಞಾನಿಕವಾಗಿದೆ ಈ ಒಂದು ವರ್ಡ್ ಅಂದರೆ, 80 ಮೇಲೆ ಹೋಗಂಗಿಲ್ಲ, ಕರೆಕ್ಟಾ? ಆದರೆ ಟರ್ಬೋ ಇಂಜಿನ್ನು ಮೈಲೇಜ್ ಕೊಡೋದು, ಟರ್ಬೋ ಓಪನ್ ಆಗೋದು 80 ಮೇಲೆ. ಅಂಥ ಗಾಡಿಗಳನ್ನ ಎಲ್ಲೋ ಬೋರ್ಡಿಗೆ ಕೊಟ್ಟಿದ್ದೀರ. ಮೈಲೇಜ್ ಬೇಕು ಅಂದರೆ 80 ಮೇಲೆ ಹೋಗಬೇಕು, ಆದರೆ ಸ್ಪೀಡ್ ಗವರ್ನರು ವರ್ಕ್ ಆಗೋದು ಬಿಲೋ 80 ಇಲ್ಲಿ ವರ್ಕ್ ಆಗಬೇಕು. ಅಂದರೆ ಸಾಯ್ತಿದ್ದೀರ. ವಿಷ ಕೊಟ್ಟರೆ ಅದ್ರ ಜೊತೆಲಿ ಬೇರೆ ನೇಣು ಬೇರೆ ಹಾಕ್ತೀರ ಎಲ್ಲೋ ಡ್ರೈವರ್ಗೆ ಸರ್ಕಾರ. ಸರಿ, ಅದನ್ನು ವಹಿಸ್ಕೊಂಡ್ರೆ ಪ್ಯಾನಿಕ್ ಬಟನ್ನು ಅದೆಷ್ಟು ಅಂತ ಎಲ್ಲೂ ರೇಟ್ ನಿಗದಿಪಡಿಸಿಲ್ಲ ಸಾರಿಗೆ ಸಚಿವರು. ಏನಕ್ಕೆ ಹಾಕಿದ್ರಿ ಅಂತ ಮಾಹಿತಿ ಇಲ್ಲ.
ಸರಿ, GPS ನಾವೆಲ್ಲ ಹೋದರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಹಿಂದೆಗಡೆ ಕಸ್ಟಮರ್ ಕೂತಿರ್ತಾರೆ, ಏನೋ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಂದು ನೀವು ಅವರಿಗೆ ಅನುಕೂಲ ಕಸ್ಟಮರಿಗೆ ಕೊಟ್ರಿ ಅಥವಾ ಗ್ರಾಹಕರಿಗೆ ಕೊಟ್ವಿ, ಯಾರೋ ಒಬ್ಬರು ಪ್ಯಾಸೆಂಜರಿಗೆ ಕೊಟ್ರಿ. ಡ್ರೈವರ್ ಸ್ಥಿತಿ ಏನು? ಎಷ್ಟು ಸತಿ ಯಾರೋ ಕೆಟ್ಟ ಪ್ಯಾಸೆಂಜರ್ ಕೂತ್ಕೊಂಡು ಡ್ರೈವರ್ನು ಹೊಡೆದು ಸಾಯಿಸಿ ಕಾರ್ನ ಎತ್ಕೊಂಡೋಗಿರೋಂಥದ್ದು ಘಟನೆಗಳಿದೆ. ಅದಕ್ಕೆ ನೀವೇನು ತೊಗೊಂಡ್ರಿ? ಪ್ಯಾನಿಕ್ ಬಟನ್ ಅವ್ರಿಗೆ ವರ್ಕ್ ಆಗಲ್ವಲ್ಲ. ಅಂದರೆ ಇಲ್ಲಿರೋಂಥ ಲೋಕಲೈಟ್ಸು ಕನ್ನಡಿಗರು ಡ್ರೈವರ್ ಆಗಿದ್ದಾರೆ, ಅವರಿಗೆ ನೀವು ಹಿಂಸೆ ಕೊಟ್ರಿ. ನಾರ್ತಿಂದ ಬಂದಿರ್ತಾರೆ, ದುಡ್ಡಿರುತ್ತೆ, ಆ ಪ್ಯಾಸೆಂಜರ್ಗೆ ನೀವು ಸೆಕ್ಯೂರಿಟಿ ಕೊಟ್ರಿ. ನಮಗೇನು ಕೊಟ್ರಿ? ಡ್ರೈವರ್ಗೋಸ್ಕರ ಏನು ಲಾಭ ಕೊಟ್ಟಿದ್ದೀರಾ? ಎಲ್ಲೋ ವರ್ಡ್ಗೋಸ್ಕರ ಒಂದು ಕೆಲಸ ಮಾಡಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಥವಾ ಸಾರಿಗೆ ಸಚಿವರೇ, ಟೋಲ್ ಫ್ರೀ ಕೊಡಿ ಎಲ್ಲೋ ಬೋರ್ಡ್ಗೆ. ನಾವು ಹೋಗೋದು ಸ್ಟೇಟ್ ಬಿಟ್ಟು ಅಪರೂಪ, ಡಿಸ್ಟಿಕ್ ಬಿಟ್ಟು ಹೋಗೋದು ತುಂಬ ಅಪರೂಪ. ಅದರಲ್ಲೇನೋ ಒಂದು 4 ಕಾಸು ದುಡಿಬೇಕು ಅಂತ ಹೋಗಿರ್ತೀವಿ, ನಮಗೂ ಫ್ಯಾಮಿಲಿ ಇದೆ. ಅದರಲ್ಲಿ ನೀವು ಫ್ರೀ ಎಜುಕೇಷನ್ ಇಲ್ಲ, ಫ್ರೀ ಹೆಲ್ತ್ ಇಲ್ಲ, ಇದನ್ನೆಲ್ಲ ಬರೆಸ್ಬೇಕು ಒಬ್ಬ ಡ್ರೈವರು. ಅದರಲ್ಲಿ ಬೆಲೆ EMI ಲೋನು ಅದು ಇದು ಒಂದು ಎಷ್ಟು ಕಷ್ಟ ಇರುತ್ತೆ. ಎಲ್ಲ ಕೊಟ್ಬಿಟ್ಟು ಹೆಂಗೆ ಬದುಕ್ತಾನೆ ಒಬ್ಬ ಡ್ರೈವರು? ಡ್ರೈವರ್ ಆಗತ್ತೆ ತಪ್ಪ ಈ ರಾಜ್ಯದಲ್ಲಿ? ಡ್ರೈವರ್ಗೆ ಅಂತ ಒಂದು ಉನ್ನತವಾದ ಸ್ಥಾನ ಇದೆ. ನಾವು ಯಾರೇ ಪ್ಯಾಸೆಂಜರ್ ಕೂತ್ಕೊಂಡ್ರೂ ಅವ್ರಿಗೆ ಹೇಳ್ತಿರ್ತೀವಿ. ನಮಗೂ ಜೊತೇಲಿ ಕೂತ್ಕೊಂಡಾಗ 100 ಮೇಲೆ ಹೋಗ್ಬೇಡಿ ಅಂತಿರ್ತಾರೆ. ಯಾಕಂದರೆ ಏನಾನ ಆಕ್ಸಿಡೆಂಟ್ ಆದರೆ ಅವ್ರಿಗಿಂತ ಮುಂಚೆ ನಾವು ಸಾಯ್ತೀವಿ. ನಮಗೂ ಹೆಂಡತಿ, ಮಕ್ಕಳು, ಅಕ್ಕ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಬಂಧು ಬಳಗ ಎಲ್ಲ ಇರ್ತಾರೆ. ಸರ್, ನಮ್ಮನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ? ನಮ್ಮಿಂದ ಸರ್ಕಾರಕ್ಕೆ ಅಷ್ಟೊಂದು ಲಾಭ ಇದೆಯಾ? ನಾವು ಅಷ್ಟೊಂದು ದರೋಡೆ ಮಾಡ್ತಿದ್ದೀವ? ಬೇರೆ ಯಾರಿಗಾದರೂ ಕಟ್ಟಿ ದಯವಿಟ್ಟು ಪ್ರೈವೇಟ್ ಇನ್ಶೂರೆನ್ಸ್ ಸೆಕ್ಟರು ಅಥವಾ ಗೋರ್ಮೆಂಟ್ ಇನ್ಶೂರೆನ್ಸ್ ಸೆಕ್ಟರ್ಗೆ ಹೇಳಿ ಇನ್ಶೂರೆನ್ಸ್ನ ಕಮ್ಮಿ ಮಾಡಿಸಿ. ಅದೇ ರೀತಿ ನಮಗೆ ಎಲ್ಲೋ ಬೋರ್ಡವ್ರಿಗೆ ಫಾಸ್ಟಾಗಿ 50% ಆಫರ್ ಕೊಡಿ. ಯಾಕಂದರೆ ಎಲ್ಲವನ್ನೂ ಬರೆಸಿ ಕೂತ್ಕೊಳ್ಳೋಂಥ ಗ್ರಾಹಕರು ಅಥವಾ ಪ್ಯಾಸೆಂಜರ್ ಇರಲಿಲ್ಲ. ಈ ಓಲಾ ಊಬರವ್ರಿಗೆ ಬೇಕಾದ್ರೆ ಓಲಾ ಊಬರಲ್ಲಿ ವರ್ಕ್ ಮಾಡೋರ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ಏನೋ ಒಂದು ಸ್ವಲ್ಪ ಕಷ್ಟಪಟ್ಟು ದುಡಿತಿರ್ತೀವಿ, ನಮಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ. ಇದನ್ನೆಲ್ಲ ಕೇಳ್ತಿದ್ದೀನಿ. ಯಾಕಂದರೆ ಆ್ಯಕ್ಚುಲಿ ನಾನು ಇವಾಗ ಡ್ರೈವರ್ ಅಲ್ಲ, 1 ದಶಕದ ಹಿಂದೆಗಡೆ ಡ್ರೈವರ್ ಆಗಿದೆ. ಎಲ್ಲೋ ಬರ್ಡ್ ಗಾಡಿ ನನ್ನ ಹತ್ರನೂ ಇದೆ ಇವಾಗ್ಲೂ. ಬಟ್ ನಾನು ಬೇರೆ ಏನೋ ಒಂದು ವೃತ್ತಿ ತಿಳ್ಕೊಂಡೆ, ಸ್ವಲ್ಪ ಓದಿದ್ದೆ, MSc ಇನ್ ಜರ್ನಲಿಸಮ್ ಮಾಡಿದ್ದೆ. ಅಲ್ಲಿ ಮೀಡಿಯಾಯಿಂದ ಬಂದು ಹೊರಗಡೆ ಇದ್ದೀನಿ, ಏನೋ ಬದುಕ್ತಾ ಇದ್ದೀನಿ. ಆದರೆ ನನ್ನ ಸ್ನೇಹಿತರು, ನನ್ನ ಅಣ್ಣ ತಮ್ಮಂದಿರು, ನಮ್ಮ ಕನ್ನಡಿಗರು ಎಷ್ಟೋ ಜನ ಡ್ರೈವರ್ ಆಗಿದ್ದಾರೆ. ಅವರು ಬದುಕುವುದಕ್ಕೆ ಅವಕಾಶ ಕೊಡಿ. ದಯವಿಟ್ಟು ಈ ಒಂದು ವಿಷಯನ ಗಂಭೀರವಾಗಿ ಪರಿಗಣಿಸಿ, ಒಂದು ಕೃತಜ್ಞತೆಯಿಂದನೋ ದಯ ತೋರಿನೋ ಏನೋ ಒಂದಿಷ್ಟು ಅವ್ರಿಗೇನಾದ್ರು ಒಂದು ಕಾಳಜಿ ಕೊಡಿ. ಅವ್ರಿಗೆ ಇನ್ಶೂರೆನ್ಸ್ ಕೊಡಿ. ಅವ್ರಿಗೆ ಆಕ್ಸಿಡೆಂಟ್ ಆದರೆ ಸತ್ತರೆ ಏನು ಬರುತ್ತೆ, ಅವರು ಮಕ್ಕಳು ಹೆಂಡತಿ ಅನಾಥರಾಗ್ತಾರೆ. ಎಲ್ಲೊಬ್ಬ ಡ್ರೈವರ್ಗಳಿಗೆ ಎಸ್ಪೆಷಲಿ ಎಲ್ಲೊಬ್ಬ ಡ್ರೈವರ್ಗಳಿಗೆ ಏನಾರ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಯಾರ್ಯಾರಿಗೆ ಕೇಳ್ಬೋದು ಈ ಸಂಬಂಧಪಟ್ಟದಂಗೆ, ಸಾರಿಗೆ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ದಯವಿಟ್ಟು ಮಾಡಿಕೊಡಿ. ಯಾಕಂದರೆ ನೀವು ಅಂದ್ಕೊಂಡಂಗೆ ನಮಗೆ ಲಾಭ ಬರ್ತಿಲ್ಲ. ಎಲ್ಲರ ಹತ್ರನೂ ಕಾರಿದೆ, ಕಾರ್ ತೊಗೊಳಕ್ಕೆ ತುಂಬ ಲೋನ್ ಕೊಡ್ತಿದ್ದೀರಾ. ಸರ್ಕಾರದಿಂದ ಬ್ಯಾಂಕಲ್ದಲ್ಲೇ ಫೈನಾನ್ಸ್ಗಳು ಅತೀ ಹೆಚ್ಚು ಲಾಭ ಪಡ್ಕೊಂಡು ಬಡ್ಡಿ ತೊಗೊಂಡು ಲೋನ್ ಎಲ್ಲರಿಗೂ ಕೊಟ್ಟು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಬೇರೆ ಸಾರಿಗೆನ KSRTCಲಿ ಓಡಾಡೋಂಥ ಎಲ್ಲರಿಗೂ ಉಚಿತವಾಗಿ ಕೊಟ್ಟಿರೋದಕ್ಕೆ ನಮ್ಮ ಕಾರ್ ಬಳಸುವಂಥ ಪ್ಯಾಸೆಂಜರ್ ತುಂಬ ಕಮ್ಮಿ ಆಗಿದ್ದಾರೆ. ಬದುಕೋದಕ್ಕೆ ಕಷ್ಟ ಆಗಿದೆ. ಏನಾದ್ರು ಒಂದು ಉಪಯೋಗ ಮಾಡಿ. ಪ್ಯಾನಿಕ್ ಬಟನ್ಸು, ಸ್ಪೀಡ್ ಗವರ್ನರು, ಟೋಲು, ಇದರಲ್ಲಿ ಯಾವ್ದಾರು ಒಂದು ಆಫರ್ ಕೊಡಿ. ನಾವು ಬದುಕಬೇಕು, ನಾವು ಇಲ್ಲೇ ಹುಟ್ಟಿದ್ದೀವಿ.
ನಮ್ಮದು ಕನ್ನಡ ರಾಜ್ಯ, ನಾವು ಕನ್ನಡಿಗರೇ ಭಾಳ ಕಷ್ಟಪಡ್ತಿದ್ದೀವಿ. ಇದು ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಎಲ್ಲ ಜಿಲ್ಲೆಗಳ ಒಂದು ಎಲ್ಲೋ ಬಾರ್ಡ್ರ್ಗಳ ಕಷ್ಟ ಮನದಾಳದ ಮಾತು. ಆ್ಯಕ್ಚುಲಿ ಅದನ್ನು ಒಂದಿಷ್ಟು ಕನ್ಸಿಡರ್ ಮಾಡಿ ಅದಕ್ಕೊಂದಿಷ್ಟು ಮಾನ್ಯತೆ ಕೊಟ್ಟು ಅನುಕೂಲ ಆಗುವ ಒಂದು ರೀತಿಯಲ್ಲಿ ದಯವಿಟ್ಟು ಸಹಕರಿಸಿ ಏನಾದ್ರು ಒಂದು ಉಪಯೋಗ ಮಾಡಿಕೊಡಿ. ನಿಜವಾಗ್ಲೂ ಈ ದಿನ ಒಂದು ಎಲ್ಲೋ ಬೋರ್ಡ್ ಹಿಡ್ಕೊಂಡು EMI ಕಟ್ಟೋದು ತುಂಬ ಕಷ್ಟ ಆಗಿದೆ. ಡೀಸೆಲ್ ಗಾಡಿ ಬೇರೆ ಬ್ಯಾನ್ ಮಾಡಿದ್ದೀರಾ, ಡೀಸೆಲ್ ಇಲ್ಲ. CNG ತಂದಿದ್ದೀರಾ, CNG ಪೆಟ್ರೋಲ್ ಬಂಕ್ಗಳು ನಮಗೆ ಬೇಕಾದ ಕಡೆ ಸಿಗಲ್ಲ. ಎಲ್ಲೋ ಒಂದು ಕಡೆ ಕ್ಯೂನಲ್ಲಿ ನಿಂತ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದರೆ ಮಾತ್ರ ನಮ್ಮ ಗಾಡಿ ಎಲ್ಲೋ ಹೋಗಿ ಬರುತ್ತೆ, ಇಲ್ದಿರಿ ಇಲ್ಲ. ಸೊ ಪೆಟ್ರೋಲ್ ಹಾಕ್ಕೊಂಡು ಓಡಿಸ್ಬೇಕು ಅಂತೇಳಿ ಎಲ್ಲೋ ಬೋರ್ಡ್ಗಳಿಗಿನ್ನ ಪೆಟ್ರೋಲ್ ಅಂತ ಹೇಳಿದ್ದೀರಾ. ಪೆಟ್ರೋಲ್ ತುಂಬ ದುಬಾರಿ ಇದೆ, ಕಮ್ಮಿ ಮಾಡು ಅಂತ ನಿಮ್ಮನ್ನು ಕೇಳಬೇಕು. ರಾಜ್ಯ ಸರ್ಕಾರನೂ ಭಾರತ ಸರ್ಕಾರ ಹೊಣೆ ನನಗೆ ಬೇಕಾಗಿಲ್ಲ, ನನಗೆ ತಿಳ್ಕೊಡೋದು ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಎಲ್ರಿಗೂ ನಡೀತಿದೆ, ನಾನು ನಡಿಬೇಕು. ಆದರೆ ಎಲ್ಲೋ ಬೋರ್ಡ್ ಗಾಡಿ ಬಾಡಿಗೆ ಅಂತ ಓಡಿಸುವಂಥ ಡ್ರೈವರ್ಗಳಿಗೆ, ಆ ಗಾಡಿಗಳಿಗೆ ಅಥವಾ ಆ ಒಂದು ಮಾಲೀಕರಿಗೆ ಏನಾರು ಒಂದು ಅನುಕೂಲ ಆಗೋ ರೀತಿ ದಯವಿಟ್ಟು ಮಾಡಿಕೊಡ್ಬೇಕು. ಇದೊಂದು ಸಣ್ಣ ಮನವಿ, ಆದರೆ ತುಂಬ ದೊಡ್ಡ ನೋವು. ಈ ಒಂದು ವಿಷಯ ಹೇಳೋಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದೆ. ಯಾಕಂದರೆ ಏನಾರು ಒಂದು ಸ್ವಲ್ಪ ತಪ್ಪು ಮಾತಾಡಿದ್ರೆ ಸೈಬರ್ ಕ್ರೈಮು ಅದು ಬೇರೆ ಎದುರಿಸ್ತೀರ, ನಮ್ಗೆ ಅದು ಬೇರೆ ಭಯ ನಮಗೆ. ಯಾಕಂದರೆ ಒಂದು ಸಣ್ಣ ಸ್ಟೇಷನ್ಗೂ ವಿತೌಟ್ ಮನಿ ಹೋಗೋಕ್ಕಾಗಲ್ಲ. ಇದು ಗೊತ್ತಿರಬೇಕು ನಿಮಗೆ. ಮಾನ್ಯ ಗೃಹ ಸಚಿವರು ಇದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಸ್ಟೇಷನಲ್ಲಿ ದುಡ್ಡು ಇಲ್ಲದಲ್ಲ ಏನೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಭ್ರಷ್ಟಾಧಿಕಾರಿಗಳು ಭ್ರಷ್ಟತೆ ಅನ್ನೋದು ತುಂಬ ರಾಜ್ಯದಲ್ಲಿ ತುಂಬ ತುಳುಕ್ತಾ ಇದೆ. ಅದು ಎಲ್ಲ ಪೊಲೀಸರು ಅಂತ ಹೇಳಲ್ಲ, ಕೆಲವೊಂದು ಪೊಲೀಸರುಗಳು ಹೇಳ್ತಾರೆ ಸ್ಟೇಷನಲ್ಲಿ ಹಂಗಿದೆ ಅಂತಾರೆ, ವಿತೌಟ್ ಮನಿ ಏನೂ ತಗೊಂಬರೋಕ್ಕಾಗಲ್ಲ ಅಂಥೇಳಿ. ನಾವು ತೃಣ ಸಮಾನ. ದಯವಿಟ್ಟು ಎಲ್ಲೋ ಬೋರ್ಡು ಡ್ರೈವರ್ಗಳಿಗೆ ಏನಾರು ಒಂದು ಅನುಕೂಲ ಮಾಡಿಕೊಡಿ. ನಾವು ಆ್ಯಕ್ಚುಲಿ ಜೀವಂತವಾಗಿ ಸತ್ತೋಗಿದ್ದೀವಿ, ಬದುಕೋಕ್ಕಾಗ್ತಿಲ್ಲ. ನಮಗೆ ಈ ಒಂದು ಕಾರ್ಯ ಬಿಟ್ಟರೆ, ಈ ಒಂದು ಕೆಲಸ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಅನ್ಯಾಯ ಮೋಸ ಮಾಡೋಕ್ಕೆ ನಮಗೆ ಬರಲ್ಲ. ಸೊ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ತಿಳಿಸಿ, ಇದೊಂದು ನೋವಿದೆ ನಮಗೆ, ಅದನ್ನು ದಯವಿಟ್ಟು ಪರಿಹಾರ ಮಾಡಿಕೊಡ್ಬೇಕು. ಯಾವುದ್ರಲ್ಲ ನಾವು ಒಂದು ಸತಿ ಕಮ್ಮಿ ಮಾಡಬೇಕಂದ್ರೆ ಪ್ರೈವೇಟ್ ಇನ್ಸೂರೆನ್ಸಲ್ಲಿ ಆಗಿರ್ಬೋದು, ನ್ಯಾಷನಲ್ ಇನ್ಸೂರೆನ್ಸು, ಗೋರ್ಮೆಂಟ್ ಇನ್ಸೂರೆನ್ಸ್, ಯಾವುದ್ರಲ್ಲಾಗಲಿ ತುಂಬ ದೊಡ್ಡ ದುಬಾರಿಯಾಗಿ ಇನ್ಸೂರೆನ್ಸ್ ತೊಗೊತಿದ್ದಾರೆ. ರೋಡ್ ಟ್ಯಾಕ್ಸ್ಗಳು, ಎಮಿಷನ್ ಟೆಸ್ಟು, ಹೊರಗಡೆ ಗಾಡಿ ಹಿಡಿದ್ರೆ ನಮ್ಮದು ಇನ್ಕ್ಲೂಡಿಂಗ್ ಎಮಿಷನ್ ಟೆಸ್ಟ್ ಕೇಳ್ತಾರೆ. ಹೊಸ ಗಾಡಿಗೂ ಎಮಿಷನ್ ಟೆಸ್ಟ್ಗಳು ಕೇಳ್ತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿದೆ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯ ಸರ್ಕಾರನ ಒಂದು ರಾಷ್ಟ್ರ ಸರ್ಕಾರದಲ್ಲೆಲ್ಲ ಒಂದು ಗೌರವ ಕೊಡೋ ರೀತಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ದಯವಿಟ್ಟು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತು ನನ್ನ ಹೆಸರು ಕೃಷ್ಣ ಅಂತೇಳಿ, ತುಮಕೂರಿಂದ. ಎಲ್ಲೊಬ್ಬ ಡ್ರೈವರ್ಗಳ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.